ವೆಲ್ಕಮ್ ಟು ಸುಮಾ ಕಿರಣ್ 22 ಮೈ ಯೂಟ್ಯೂಬ್ ಚಾನಲ್. ಸೊ ನೋಡಿ, ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ಲಾಡಿ ಅದು ಕಸಿ ಯಾವ ಥರ ಮಾಡ್ತೀವಿ ಅಂತೇಳಿ ಪ್ಯಾಂಟಿಗೆ ಅಥವಾ ನಾವು ಪೆಟಿಕೋಟಿಗೆ ಯಾವ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಇದು ಒಂದು ಬಟ್ಟೆ ಬಂದುಬಿಟ್ಟು 2 ಇಂಚಸ್ ಇದ್ದರೆ ಸಾಕು. 2 ಇಂಚಸ್ ಇದ್ದರೆ ಸಾಕು. ಈ ಬಟ್ಟೆ ಬಂದುಬಿಟ್ಟು ನಾನು ಬೇರೆ ಒಂದು ಪೆಟಿಕೋಟ್ ಕಟ್ ಮಾಡುವಾಗ ತುಂಬ ಲೆಂತ್ ಇತ್ತು ಅಂತೇಳಿ ಆ ಬಟ್ಟೆನ ಕಟ್ ಮಾಡುವಾಗ ಇಷ್ಟು ಬಟ್ಟೆ ನನಗೆ ಸಿಕ್ತು. ಆ ವೇಸ್ಟ್ ಬಟ್ಟೆಯಲ್ಲಿ ಯಾವ ಥರ ನಾವು ಕಸಿ ಮಾಡ್ಬೋದು, ಲಾಡಿ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಬಟ್ ಇದು ಒಂದು 2 ಇಂಚಷ್ಟಿದೆ. ಆ ಕಡೆ ಸೈಡು ಒಂದು ಅರ್ಧ ಇಂಚ್, ಈ ಕಡೆ ಕೆಳಗೆ 2 ಸೈಡು ಕೂಡ ಅರ್ಧ ಇಂಚು ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ಥರ ಇಟ್ಕೊಂಡು ಫಸ್ಟ್ ಪ್ಯಾಂಟಲ್ಲೇ ನಾವು ಸ್ವಲ್ಪ ಸ್ಟಿಚ್ ಹಾಕ್ಕೋಬೇಕು. ಫಸ್ಟ್ ಪ್ಯಾಂಟಲ್ಲಿ ನಾವು ಸ್ಟಿಚ್ ಹಾಕ್ಕೊಂಡಿಲ್ಲ ಅಂತ ಹೇಳಿದರೆ ಸೈಡಲ್ಲಿ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಈ ಥರ ಸ್ಟಿಚ್ ಹಾಕ್ಕೊಂಡು ನೋಡಿ, ಈ ಥರ ಫಸ್ಟ್ ಒಂದು ಅರ್ಧ ಇಂಚು ಈ ಕಡೆ ಸೈಡು ಆ ಕಡೆ ಸೈಡು ಅರ್ಧ ಇಂಚು ಫೋಲ್ಡ್ ಮಾಡಿಕೊಂಡು ಸೊ ನಾವು ಈ ಥರ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಈ ಥರ ಜಾಯಿನ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ತಾ ಹೋಗಬೇಕು. ಸೊ ನಾನು ಪೆಟಿಕೋಟನ್ನ ನಾನು ಸ್ಟಿಚ್ ಮಾಡೋದು ಹೇಳಿಲ್ಲ, ಬಟ್ ಲೆಂತಿ ಆಗಿರೋ ನೋಡಿ, ಈ ಕಡೆ ಒಂದು ಸೈಡು ಮತ್ತು ಇದೊಂದು ಕಡೆ ಸೈಡನ್ನು ಈ ಥರ ಇಟ್ಕೊಂಡ್ಬಿಟ್ಟು ಮತ್ತೆ ಈ ಥರ ಫೋಲ್ಡ್ ಮಾಡಬೇಕು. 2 ಫೋಲ್ಡ್ ಮಾಡಿದರೆ ಸೊ ಈ ಥರ ನಮಗೆ ಕಸಿ ರೆಡಿ ಆಗುತ್ತೆ. ಈ ರೆಡಿ ಕಸಿ ಬರುತ್ತೆ ಅಲ್ವಾ, ಸೊ ಅದು ರೆಡಿಮೇಡ್ ಬಂದಾಗ ಅದು ಕೆಲವೊಂದು ಅಷ್ಟು ಸ್ಟಿಫ್ನೆಸ್ ಇರಲ್ಲ, ಗಟ್ಟಿಯಾಗಿರಲ್ಲ, ಮತ್ತು ಅದು ತುಂಬ ಸೊಂಟಕ್ಕೆ ತುಂಬ ಕೊರಿತಾ ಹೋಗುತ್ತೆ. ಈ ಥರ ಕಸಿ ಅಗಲ ಇದ್ದರೆ ಸೊ ನಮಗೆ ಸೊಂಟ ಕಟ್ಟಿದಾಗ ಯಾವುದೇ ಪ್ರಾಬ್ಲಮ್ ಅನಿಸಲ್ಲ, ತುಂಬ ಕಂಫರ್ಟಬಲ್ ಫೀಲ್ ಆಗುತ್ತೆ. ಹಾಗಾಗಿ ನಾವು ಸ್ಟಿಚ್ ಮಾಡಿರೋಂತಹ ಕಸಿನೇ ಜಾಸ್ತಿ ವೇರ್ ಮಾಡಿದ್ರೆ ನಮಗೆ ಯಾವುದೇ ಮಾರ್ಕ್ ಅಂತ ಉಳಿಯಲ್ಲ ಸೊಂಟದಲ್ಲಿ. ಡೈಲಿ ಅಮ್ಮಂದರು ಸೊ ಪೆಟಿಕೋಟ್ ಯೂಸ್ ಮಾಡ್ತಾರೆ ಅಲ್ವಾ ಸ್ಯಾರಿ ಮೇಲೆ. ಸೊ ಅವ್ರು ಈ ಥರ ಅಗ್ಲ ಕಸಿ ಇದ್ದರೆ ಯಾವುದೇ ಮಾರ್ಕ್ ಆಗೋಲ್ಲ, ಮತ್ತು ಅದು ತುಂಬ ಕೊರಿಯೋ ಅಂತ ಫೀಲ್ ಅಂತ ಆಗಲ್ಲ. ಈ ಥರ ಬರುತ್ತೆ. ನಾನು ಬೇರೆ ಒಂದು ಥ್ರೆಡ್ ಯೂಸ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಪಿಂಕ್ ಕಲರ್ ಬಂದುಬಿಟ್ಟು ಬಟ್ಟೆ, ಆ ಥ್ರೆಡ್ ಬಂದುಬಿಟ್ಟು ವೈಟ್ ಇದೆ. ಸೊ ನೋಡ್ತಾ ಇರ್ಬೋದು ಯಾವ ಥರ ಸ್ಟಿಚ್ ಮಾಡಬೇಕು ಅಂತೇಳಿ. ಆದಷ್ಟು ನಾವು ಈ ಥರ ಸ್ಟಿಚ್ ಮಾಡ್ಕೊಂಡಿರೋದೇ ಕಸಿ ಯೂಸ್ ಮಾಡ್ತಾ ಹೋದರೆ ಸೊ ನಮಗೆ ಬೆಸ್ಟ್ ಅನಿಸುತ್ತೆ, ರೆಡಿ ಸಿಗತ್ತೆ. ಅದು ರೆಡಿ ಸಿಕ್ಕಷ್ಟು ಅದು ತುಂಬ ಕೊರಿಯೋದು ಆಗಲಿ ಮತ್ತು ನೀರಿಗೆ ಬಿದ್ದಂಗೆ ಅದು ತುಂಬ ಥಿಕ್ನೆಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ನಾನು ವೇಸ್ಟ್ ಬಟ್ಟೆನ ಯೂಸ್ ಮಾಡಿಕೊಂಡು ಯಾವ ಥರ ಕಸಿ ಮಾಡೋದು ಅಂತ ನಾನು ತೋರಿಸ್ತಾ ಹೋಗ್ತಿದ್ದೀನಿ. ಸೊ ನಾನು ಆಗಲೇ ಸ್ವಲ್ಪ ಬಟ್ಟೆನ ಜಾಯಿಂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನಿಮಗೆ ಜಾಯಿಂಟ್ ಸೊ ಮಾಡೋದು ಈಸಿ, ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಕೆಲವ್ರಿಗೆ ಕಸಿ ಮಾಡೋದು ಯಾವ ಥರ ಗೊತ್ತಿರಲ್ಲ. ಬಿಗಿನಿಂಗಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಸೊ ನೋಡಿ, ಫಸ್ಟು ಒಂದು ಫೋಲ್ಡು ಮತ್ತು ಆ ಕಡೆ 2 ಫೋಲ್ಡ್ ಒಂದು ಅರ್ಧ ಇಂಚು ಮಾಡಿಕೊಂಡು ಮತ್ತೆ ಅದ್ರ ಮೇಲೆ ಫೋಲ್ಡ್ ಮಾಡಿದ್ರೆ ಸೊ ಕಸಿ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು. ಆದಷ್ಟು ಕಾಟನ್ ಬಟ್ಟೆಯಲ್ಲಿ ಕಸಿ ಮಾಡಿ ವೇರ್ ಮಾಡೋದ್ರಿಂದ ಸೊ ನಮಗೆ ಕಂಫರ್ಟಬಲ್ ಫೀಲ್ ಅನಿಸುತ್ತೆ. ಹಾಗೆ ನಾವು ಕಟ್ಟಿದಾಗ ಲಂಗ ಲಾಡಿ ಸೊ ಪ್ಯಾಂಟ್ ಲಾಡಿ ಏನಾದರೂ ಕಟ್ಟಿದಾಗ ಸೊ ಅದು ಫಿಟ್ನೆಸ್ಸಾಗಿ ಕೂರುತ್ತೆ. ನೋಡ್ತಾ ಇರ್ಬೋದು. ಈ ಥರ ಮಾಡ್ತಾ ಹೋಗಬೇಕು. ಫಸ್ಟ್ ಟೈಮ್ ಯಾರಾದರೂ ಬಿಗಿನರ್ಸ್ ನೋಡ್ತಾ ಇದ್ದರೆ ಸೊ ಲೈಕ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಪೇಟಿಕೋಟ್ ಕಟ್ಟಿಂಗ್ ಏನಾದರೂ ಬೇಕು ಅಂತ ಹೇಳಿದರೆ ಕಮೆಂಟಲ್ಲಿ ಸೊ ಪೇಟಿಕೋಟ್ ಕಟ್ಟಿಂಗ್ ಹಾಕಿ ಅಂತ ಕಮೆಂಟ್ ಹಾಕಿದ್ರೆ ಸೊ ನಾನು ಅದನ್ನು ಕೂಡ ಹಾಕ್ತೀನಿ. ಓಕೆನಾ? ನೋಡಿ, ಈ ಥರ ಅಷ್ಟು ಬೇಗ ನಾವು ರೆಡಿ ಮಾಡ್ಕೋಬೋದು. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಬಿಗಿನರ್ಸ್ ನೋಡ್ತಾ ಇದ್ದೀರಾ, ನೋಡಿ ನನಗೆ ಒಂದು ಲಂಗಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ಈಸಿಯಾಗಿ, ಎಷ್ಟು ಟಿಫ್ನೆಸ್ ಆಗಿ ಅಗಲವಾಗಿ ಇದೆ ಈ ಒಂದು ಕಸಿ ಅಂತ. ವೇಟ್ ಫಾರ್ ನೆಕ್ಸ್ಟ್ ವಿಡಿಯೋ.